ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಮನೆಯಲ್ಲೇ ಮೊಯನೀಸ್ನ ಯಾವ ರೀತಿ ಮಾಡೋದು ಈಸಿಯಾಗಿ ಅಂತೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ರೆಸಿಪಿ, ತುಂಬ ರುಚಿಯಾಗಿದೆ. ಮನೇಲಿ ನೀವು ಕೂಡ ಖಂಡಿತವಾಗ್ಲೂ ಮಾಡಿ ನೋಡಿ. ಸ್ವಲ್ಪನೇ ಇಂಗ್ರೀಡಿಯೆಂಟ್ಸು ಮನೇಲಿರೋಂಥ ಐಟಮ್ಸೇ ಹಾಕಿ ಮಾಡೋಂಥದ್ದು. ಮೊದಲಿಗೆ ಹಾಲು ತೊಗೊಂಡಿದ್ದೀನಿ. ನೀವು ಹಾಲನ್ನ 1 ಕಪ್ ತೊಗೊಂಡ್ರೆ ಎಣ್ಣೆನ 2 ಕಪ್ ತೊಗೋಬೇಕಾಗುತ್ತೆ. ಈ ಮೆಜರ್ಮೆಂಟ್ ಮಾತ್ರ ಮಿಸ್ ಮಾಡಬೇಡಿ. ಹಾಲು ಫುಲ್ ಫ್ಯಾಟ್ ಮಿಲ್ಕು, ಅಂದರೆ ಕಾಯಿಸಿಲ್ಲ, ಪ್ಯಾಕೆಟ್ ಹಾಲನ್ನೇ ಉಪಯೋಗಿಸ್ತಾ ಇರೋಂಥದ್ದು. 1/4 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. ಮೆಣಸಿನ ಪುಡಿ 1 ಟೀ ಸ್ಪೂನ್ ಅಷ್ಟಿದೆ. ಮೆಣಸಿನ ಪುಡಿ ಬೇಕಾದರೆ ಹಾಕ್ಕೊಳ್ಬೋದು, ಅದರ ಟೇಸ್ಟ್ ಚೆನ್ನಾಗಿರುತ್ತೆ. ವೆನಿಗರ್ ಹಾಕ್ಕೊಳ್ತಿದ್ದೀನಿ 1 ಟೇಬಲ್ ಸ್ಪೂನ್ ಅಷ್ಟು, ಇಲ್ಲ ಅಂದರೆ 1 ನಿಂಬೆಹಣ್ಣು ರಸನ ಹಾಕ್ಕೊಳ್ಳಿ. ಹಾಗೆ ರುಚಿಗೆ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟಾದರೆ ಸಾಕಾಗುತ್ತೆ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಉಪಯೋಗಿಸ್ಕೊಂಡಿದ್ದೀನಿ. ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ. ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಆಗುತ್ತೆ ಅನ್ನೋದಾದರೆ ಮಾತ್ರ ಹಾಕ್ಕೊಳ್ಳಿ. ಜಸ್ಟ್ 2 ಇಲ್ಕ್ ಮೇಲೆ ಹಾಕ್ಕೊಳ್ಬಾರ್ದು, 2 ಇಲ್ಕ್ ಮಾತ್ರ ಹಾಕ್ಕೊಳ್ಬೇಕು. ಜಾಸ್ತಿ ಫ್ಲೇವರ್ ಆದರೆ ಬೆಳ್ಳುಳ್ಳಿ ಫ್ಲೇವರೇ ಜಾಸ್ತಿ ಆಗುತ್ತೆ, ಚೆನ್ನಾಗಿರಲ್ಲ ಟೇಸ್ಟು. ಹಾಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಈ ಮುಖ್ಯವಾದಂಥ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಎಣ್ಣೆ ಮತ್ತು ಹಾಲು ಎರಡೂ ಫ್ರೀಝರ್ನಲ್ಲಿ ಇಟ್ಕೊಂಡಿರಬೇಕು. ಎಣ್ಣೆನೂ ತಣ್ಣಗಿರಬೇಕು, ಹಾಲು ಕೂಡ ಥಂಡಿಯಾಗಿರಬೇಕು. ಹಾಗಂತ ನೀವು ಥಂಡಿ ಇಲ್ಲ ಅಂತ ಐಸ್ ಕ್ಯೂಬ್ಸ್ ಕೂಡ ಹಾಕಬಾರ್ದು. ಇವೆರಡನ್ನ ಥಂಡಿ ಆಗೋದಕ್ಕೆ ಬಿಟ್ಟು ಕೂಲ್ ಆದಮೇಲೆ ನೀವು ಉಪಯೋಗಿಸ್ಕೋಬೇಕಾಗತ್ತೆ. ನಾನು ಎಲ್ಲನೂ ಹಾಲಿನ ಜೊತೆಗೆ ಮಿಕ್ಸಿ ಮಾಡ್ಕೊಳ್ತಿದ್ದೀನಿ. ಎಣ್ಣೆನ 3 ಸಲ ಡಿವೈಡ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳಿ. 1-2 ನಿಮಿಷ ರುಬ್ಬಿದ್ರೆ ಸಾಕು. ಕ್ರೀಮಿ ಥರ ಒಂದು ಕ್ರೀಮ್ ರೆಡಿ ಆಗುತ್ತೆ, ಮಯೋನೀಸ್ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕ್ರೀಮಿ ಥರ ಬಂದಿದೆ. ಕೋಲ್ಡ್ ಇದ್ದರೆ ನಿಮಗೆ ಈ ಪ್ರೊಸೀಜರ್ ನೀವು ಮಾಡಿದ ತಕ್ಷಣವೇ ಬರುತ್ತೆ ಈ ಹದವಾಗಿ. ನೋಡಿರಲ್ಲ ಎಷ್ಟು ಹದವಾಗಿದೆ ಅಂತೇಳಿ. ತುಂಬ ಟೇಸ್ಟ್ ಕೂಡ ತುಂಬಾ ಅದ್ಭುತವಾಗಿದೆ. ನಾವು ತೊಗೊಂಡಿರೋಂಥ ಎಲ್ಲ ಐಟಮ್ಸ್ನ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಬೆಳ್ಳುಳ್ಳಿ ಮತ್ತು ಮೆಣಸು ಬೇಕಾದರೆ ಮಾತ್ರ ಹಾಕ್ಕೊಳ್ಳಿ. ವೆನಿಗರ್ ಇಲ್ಲ ಅಂದರೆ ನಿಮಗೆ ಇಷ್ಟ ಆಗಲ್ಲ ಅಂದರೆ ನಿಂಬೆಹಣ್ಣು ಕೂಡ 1 ನಿಂಬೆಹಣ್ಣು ರಸ ತೆಗೆದು ಕೂಡ ಹಾಕ್ಕೊಳ್ಬಹುದು. ನೋಡಿರಲ್ಲ ಎಷ್ಟು ಸಿಂಪಲಾಗಿ, ನೋಡ್ತಿದ್ರೇ ಖುಷಿ ಆಗುತ್ತೆ. ಅಷ್ಟೊಂದು ಚೆನ್ನಾಗಿದೆ, ಟೇಸ್ಟು ಕೂಡ ತುಂಬ ಅದ್ಭುತವಾಗಿದೆ. ನೀವು ಕೂಡ ಖಂಡಿತವಾಗ್ಲೂ ಮನೇಲಿ ಮಾಡಿ ಸ್ಟೋರ್ ಕೂಡ ಮಾಡಬಹುದು. ಫ್ರೀಝರ್ನಲ್ಲಿ ಸ್ಟೋರ್ ಮಾಡ್ಕೊಳ್ಬಹುದು. ನೀವು ಬೇಕಾದಾಗ ಉಪಯೋಗಿಸ್ಕೊಳ್ಬೋದು. ಅದೇ ರುಚಿಯಾಗಿದೆ ಅಂತ ಅತಿಯಾಗಿ ತಿನ್ನೋಕೆ ಹೋಗಬೇಡಿ. ಫ್ಯಾಟ್ ಮಿಲ್ಕು ನಾವು ಹಾಗೆ ಮತ್ತು ಹಸಿ ಎಣ್ಣೆ ಹಾಕ್ಕೊಂಡಿರೋದ್ರಿಂದ ತುಂಬ ಫ್ಯಾಟ್ ಆಗುತ್ತೆ ಇದು. ಹಾಗಾಗಿ ನೋಡಿಕೊಂಡು ಬಳಸ್ಕೊಳ್ಳಿ. ನಾನಿಲ್ಲಿ ಸ್ಯಾಂಡ್ವಿಚ್ ಮಾಡೋದಕ್ಕೆ ಉಪಯೋಗಿಸ್ಕೊತಾ ಇದ್ದೀನಿ. ಬ್ರೆಡ್ ಮೇಲೆ ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಥವಾ ನಿಮ್ಮ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬಹುದು. ನೀವು ಹೀಗೆ ಬರೀ ಬ್ರೆಡ್ಗೆ ಅಪ್ಲೈ ಮಾಡ್ಕೊಂಡು ಕೂಡ ತಿನ್ನಬಹುದು. ಅಥವಾ ನಿಮಗೆ ಸಲಾಡ್ ರೀತಿ ಬೇಕಂದರೆ ಹಸಿ ಈರುಳ್ಳಿ, ಕ್ಯಾರೆಟು ಅಥವಾ ಸೌತೆಕಾಯಿ, ಟೊಮೊಟೊ ಈ ಥರ ತರಕಾರಿಗಳು ಇಟ್ಕೊಂಡು ಕೂಡ ತಿನ್ನಬಹುದು. ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿರಲ್ಲ ಎಷ್ಟು ಸಿಂಪಲಾಗಿ ಮಾಡ್ಕೊಳ್ಬಹುದು ಅಂತ. ನೀವು ಚಪಾತಿಗೆಲ್ಲ ರೋಲ್ ಮಾಡೋದಕ್ಕೆ ಕೂಡ ಇದನ್ನು ಉಪಯೋಗಿಸ್ಕೊಳ್ಬಹುದು. ಅಥವಾ ನಾನ್ ವೆಜ್ಜು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನೋದಕ್ಕೆ ಕೂಡ ಇದನ್ನು ಉಪಯೋಗಿಸ್ಕೊಳ್ಬಹುದು. ಮಯೋನೀಸ್ ಮಾಡ್ಕೋಬೇಕಂತ ಏನಾದ್ರು ಪ್ಲ್ಯಾನ್ ಇದ್ದರೆ ಒಂದು ಅರ್ಧ ಗಂಟೆ ಅಥವಾ 1 ಗಂಟೆ ಮುಂಚೆನೇ ಎಣ್ಣೆ ಮತ್ತು ಹಾಲು ಎರಡನ್ನು ಫ್ರೀಝರ್ನಲ್ಲಿ ಇಟ್ಟು ಥಂಡಿ ಮಾಡಿ ನಂತರ 1-2 ನಿಮಿಷಕ್ಕೆಲ್ಲ ಮಯೋನೀಸ್ನ ರೆಡಿ ಮಾಡ್ಕೊಳ್ಬೋದು. ಮಾಡ್ಕೊಂಡು ಟೇಸ್ಟ್ ನೋಡಿ. ಓಕೆ, ಬಾಯ್, ಥ್ಯಾಂಕ್ ಯು.